ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಗೇಂಡ ಮೃಗದ ಬಲ. ಅದಕ್ಕೆ ಆಧಾರವಾಗಿ ಅರಣ್ಯಕಾಂಡ 23:22 ವಚನ. ಆತನು ಗೇಂಡ ಮೃಗದ ಬಲದಂತೆ ಅವರಿಗೆ ಬಲ ಕೊಟ್ಟನು. ನಾವು ಯೂಸ್ ಮಾಡುವಂಥ ನಾರ್ಮಲ್ ಕನ್ನಡ ಭಾಷೆಯಲ್ಲಿ ಕಾಡು ಕೋನದಷ್ಟು ಬಲ ಕೊಟ್ಟರು ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡ್ರಿ, ದೇವರು ಸೃಷ್ಟಿಸಿದ ಎಲ್ಲ ಮೃಗಗಳಲ್ಲಿ ಈ ಕಾಡು ಕೋನ ಅಥವಾ ಗೇಂಡ ಮೃಗ ಬಹಳ ಬಲ ಉಳ್ಳದ್ದು. ಅದರ ಬಲವಾದ ಕೊಂಬುಗಳ ಮುಂದೆ ಆನೆಯಾಗಲಿ ಸಿಂಹವಾಗಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದು ಇತರ ಮೃಗಗಳೊಂದಿಗೆ ಪಳಗುವುದಿಲ್ಲ. ಗೇಂಡ ಮೃಗ ಒಂದು ಬಲಶಾಲಿಯಾದ ಪ್ರಾಣಿಯಾಗಿದೆ. ಅದು ಹಿಂತಿರುಗುವುದೇ ಇಲ್ಲರಿ. ಅದನ್ನು ಯಾರು ಸುಲಭವಾಗಿ ತಡಿಲಿಕ್ಕೆ ಆಗೋದೇ ಇಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮತ್ತೆ ಅದು ಹಿಂದೆ ಹೋಗುವ ಪ್ರಶ್ನೆಯೇ ಇಲ್ಲ. ಆದರೆ ದೇವರಲ್ಲಿ ಹೇಳ್ತಾ ಇದ್ರೆ, ನಾನು ನಿನಗೆ ಗೇಂಡ ಮೃಗದಂಥ ಬಲವನ್ನು ಕೊಡುತ್ತೇನೆ. ಕಾಡು ಕೋನದ ಆ ಬಲವನ್ನು ನಾನು ನಿನಗೆ ಕೊಡುತ್ತೇನೆ. ಅದರ ಅರ್ಥ ಏನಂತ ಹೇಳಿದ್ರೆ, ನಿನ್ನ ಮುಂದೆ ಬರುವಂಥ ಸವಾಲುಗಳು ಎಷ್ಟು ದೊಡ್ಡದಾಗಿದ್ದರೂ ದೇವರಿಂದ ಬರುವ ಬಲ ನಿನ್ನೊಳಗಿದ್ದರೆ ನೀನು ಎಲ್ಲವನ್ನ ಜಯಿಸಬಲ್ಲೆ. ಯಾರು ನಿನಗೆ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲರಿ. ರಕ್ತ ಪಿಪಾಸಿ ಎಂಬುದಾಗಿ ಒಬ್ಬ ರಾಣಿಯನ್ನು ಕರೀತಾ ಇದ್ರು. ಸ್ಕಾಟ್ಲೆಂಡಲ್ಲಿ ಮೇರಿ ಎಂಬಂಥ ಒಬ್ಬ ರಾಣಿ ಇದ್ಲು. ಅವಳು ಎಲ್ಲರನ್ನೂ ಕೊಲ್ಲಿಸೋಳು, ಒಂದು ಒಳ್ಳೆ ಕ್ಯಾರೆಕ್ಟ್ರೇ ಅಲ್ಲ ಅವಳು. ಆದರೆ ಅದೇ ದೇಶದಲ್ಲಿ ಒಬ್ಬ ಭಕ್ತ ಜಾನ್ ನಾಕ್ಸ್ ಇದ್ದ. ಅವನು ಯಾವಾಗಲೂ ಪ್ರಾರ್ಥನೆಯ ವೀರ, ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತಾ ಇದ್ದ. ಅವಳು ಹೇಳ್ತಾ ಇದ್ಲಂತೆ, ನಾನು ಯಾರಿಗೂ ಭಯಪಡೋದಿಲ್ಲ, ಆದರೆ ಪ್ರೇಯರ್ ಮಾಡುವ ಜಾನ್ ನಾಕ್ಸ್ ಇದ್ದಾನಲ್ವ, ಅವನನ್ನು ಕಂಡ್ರೆ ನನಗೆ ಭಯ. ಅವನನ್ನು ಮುಂದೆ ನಾನು ನಿಂತ್ಕೊಳ್ಳಿಕ್ಕಾಗೋದೇ ಇಲ್ಲ. ಕಾರಣ ಏನು ಗೊತ್ತಾ? ಒಂದು ಗೇಂಡ ಮೃಗದ ಬಲವನ್ನು ದೇವರ ಸೇವಕರಿಗೆ ಕೊಟ್ಟಿದ್ದರು. ಎಂಥ ದೊಡ್ಡ ರಕ್ತ ಪಿಪಾಸಿ ರಾಣಿನೇ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಅದೇ ಥರ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಆ ಗೇಂಡ ಮೃಗದ ಬಲವನ್ನು ನಾನು ನಿನಗೆ ಕೊಡ್ತೇನೆ. ಯಾವ ವೈರಿಯ ಶಕ್ತಿ ನಿನ್ನನ್ನು ಎದುರಿಸಲು ಸಾಧ್ಯವಿಲ್ಲ. ನಿನ್ನೊಂದಿಗಿದ್ದು ನಾನು ಜಯ ಕೊಡ್ತೇನೆ. ನೋಡ್ರಿ, ಈ ಬಲ ನಮ್ಮ ಭುಜಗಳಲ್ಲಿ ಅಲ್ಲ, ನಮ್ಮ ಆತ್ಮದಲ್ಲಿ ಇರುವಂಥದ್ದಾಗಿದೆ. ದೇವರು ನಿನ್ನೊಳಗೆ ಗೇಂಡ ಮೃಗದ ಒಂದು ಬಲವನ್ನು ಇರಿಸಿದ್ದಾರೆ. ಜನರು ನಿಮ್ಮನ್ನು ತಳ್ಳಬಹುದು, ಅನೇಕ ವಿರೋಧತ್ವಗಳು ಏಳಬಹುದು, ವಿರೋಧಿಗಳ ಮಧ್ಯೆ ನೀವು ನಿಂತಿರಬಹುದು. ಆದರೆ ನೀವು ಗೇಂಡ ಮೃಗದಂತೆ ಎದುರಿಸುವಾಗ, ಧೈರ್ಯವಾಗಿ ನಿಂತುಕೊಳ್ಳುವಾಗ ಜಯ ನಿಮ್ಮದೇ. ಅದಕ್ಕೆ ನಾವು ನೋಡ್ತೇವೆ ಅರಣ್ಯಕಾಂಡ 23:22, ಅವರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದವನು ದೇವರೇ, ಅವರು ಕಾಡು ಕೋನದಷ್ಟು ಬಲ ಉಳ್ಳವರು. ನೋಡ್ರಿ, ಇಸ್ರಾಯೇಲರ ಚರಿತ್ರೆಯನ್ನು ನೋಡುವಾಗ ಅವರು ಐಗುಪ್ತ ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇದ್ರು? ಬಿಟ್ಟಿ ಕೆಲಸ, ಸಂಬಳನೂ ಇಲ್ಲರಿ. ಅರೆ ಹೊಟ್ಟೆಗೆ ಊಟವಿಲ್ಲದೆ ದಾಸರಾಗಿ ಇದ್ದವರು. ಐಗುಪ್ತದ ಮೇಲ್ವಿಚಾರಕರಿಂದ ಚಡಿ ಏಟುಗಳನ್ನು ತಿನ್ನುತ್ತಿದ್ದವರು, ಬಲಹೀನರಾಗಿ ಹೋಗಿದ್ರು. ಆದರೆ ಅವ್ರಿಗೆ ಹೇಗೆ ಈ ಗೇಂಡ ಮೃಗ ಬಲ ಬಂತ್ರಿ? ಅರಣ್ಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗುವಾಗ ಅವರಿಗೆ ಒಂದು ಪ್ರೋಟೀನ್ ಫುಡ್ ಕೊಡಲ್ಪಡ್ತು. ಯಾವುದ್ರಿ? ಬಿರಿಯಾನಿ ಅಲ್ಲ, ಮಟನ್ ಅಲ್ಲ. ಏನು? ದೇವದೂತರ ಆಹಾರವಾದ ಮನ್ನ. ಯಾವಾಗ ಅವರು ಮನ್ನವನ್ನು ತಿನ್ನಲಿಕ್ಕೆ ಆರಂಭಿಸಿದ್ರೋ, ಬಂಡೆಯೊಳಗಿಂದ ಬಂದಂಥ ನೀರು ಕುಡಿಲಿಕ್ಕೆ ಆರಂಭಿಸಿದ್ರೋ, ಅವರು ಸಾಧಾರಣ ಜನರಾಗಿರಲಿಲ್ಲ. ಒಂದು ಗೇಂಡ ಮೃಗದ ಬಲ ಬಂತು. ಅದರ ನಿಮಿತ್ತ ಮುಂದೆ ನಾವು ನೋಡುವಾಗ 31 ರಾಜರನ್ನು ಸೋಲಿಸಿದ್ರಿ. ಅವರು ಬಂದಂಥ ಎಲ್ಲ ವೈರಿಗಳನ್ನು ಅವರು ಓಡಿಸಿಬಿಟ್ರು. ಕಾರಣ ಏನಂತ ಹೇಳಿದ್ರೆ, ದೇವರು ಕೊಟ್ಟ ಆಹಾರದ ಮೂಲಕ ಆ ಬಲ ಬಂತು. ಅದು ಶಾರೀರಿಕ ಆಹಾರ ಅಲ್ರಿ, ಅದು ಆತ್ಮನ ಆಹಾರ. ಇದೇ ಪರಲೋಕದ ಮನ್ನ. ಇವತ್ತು ನಮಗೆ ಗೇಂಡ ಮೃಗದ ಒಂದು ಬಲ ನಮ್ಮ ಜೀವಿತದಲ್ಲೂ ಬೇಕಾದರೆ ಏನು ತಿನ್ಬೇಕ್ರಿ?
ಈ ವಾಕ್ಯಗಳನ್ನು ಊಟ ಮಾಡಬೇಕು, ಈ ಆಹಾರವನ್ನು ಊಟ ಮಾಡಬೇಕು. ಇದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಇದು ಬೆಟ್ಟಗಳನ್ನು ಪುಡಿ ಪುಡಿ ಮಾಡುವ ಚಮ್ಮಟೆಯಾಗಿದೆ. ಓ ಸ್ತೋತ್ರ, ದೇವರ ವಾಕ್ಯ ಅದು ಜೀವವುಳ್ಳದ್ದು, ಸಜೀವವಾದದ್ದು. ಓ ಸ್ತೋತ್ರ, ಯಾವ ಮಾಟ ಮಂತ್ರ ಅದ್ರ ಮುಂದೆ ನಿಲ್ಲೋದೇ ಇಲ್ಲ. ಕಾರಣ ಈ ವಾಕ್ಯದ ಬಲ. ಆ ವಾಕ್ಯವನ್ನು ನೀನು ಓದುವಾಗ, ರೀಡ್ ಮಾಡುವಾಗ ನಿನಗೆ ದೇವರೊಂದು ಗೇಂಡ ಮೃಗದ ಬಲವನ್ನು ಕೊಡ್ತಾರೆ. ಅದಕ್ಕೆ ಬೈಬಲಲ್ಲಿ ನೋಡ್ತೇವೆ, ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗಿರುವಾತನು ದೊಡ್ಡವರಾಗಿದ್ದಾರೆ. ನೋಡ್ರಿ, ಯೇಸು ಸ್ವಾಮಿ 40 ದಿವಸ ಉಪವಾಸ ಮಾಡಿದರು. ಹಸಿವೆಯಲ್ಲಿದ್ದಾಗ ಸೈತಾನ ಶೋಧನೆ ಮಾಡಲಿಕ್ಕೆ ಬರ್ತಾನೆ. ಆದರೆ ಒಂದು ಕಡೆ ಶಾರೀರಿಕ ಬಲಹೀನತೆ ಇದ್ದರೂ ಕೂಡ ಆತ್ಮದಲ್ಲಿ ಯೇಸು ಸ್ವಾಮಿ ಗೇಂಡ ಮೃಗದಷ್ಟು ಬಲಶಾಲಿಯಾಗಿದ್ದರು. ದೇವರ ವಾಕ್ಯದಿಂದ ಸೈತಾನನನ್ನು ಸ್ತೋತ್ರ ಸೋಲಿಸಿದರೆ ಎಂಬುದಾಗಿ ನಾವು ನೋಡ್ತೇವೆ. ದೇವ ಮಕ್ಕಳೇ, ಶರೀರಕ್ಕೆ ಆಹಾರ ಬಲ ನೀಡುವಂತೆ ದೇವರ ವಾಕ್ಯಗಳು ನಮ್ಮ ಆತ್ಮಕ್ಕೆ ಬಲ ನೀಡುತ್ತದೆ. ಇವತ್ತು ದೇವರು ಹೇಳುತ್ತಿದ್ದಾರೆ, ಗೇಂಡ ಮೃಗದ ಹಾಗೆ ಇರುವ ಒಂದು ಉನ್ನತ ಬಲವನ್ನು ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಆ ಬಲ ನಮ್ಮ ಮೇಲೆ ಬಂದರೆ ಗೋಲಿಯಾತ ಶಕ್ತಿ ನಾವು ಗೆಲ್ಲಬಹುದು, ರಾಕ್ಷಸರನ್ನು ಗೆಲ್ಲಬಹುದು. ಯಾವ ಕೇಡು ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜಸ್ಟ್ ಕಣ್ಗಳನ್ನು ಮುಚ್ಚಿ ಹೇಳೋಣ, ಸ್ವಾಮಿ, ಇಸ್ರಾಯೇಲರಿಗೆ ಹೇಗೆ ಆ ಗೇಂಡ ಮೃಗದ ಒಂದು ಬಲವನ್ನು ಕೊಟ್ಟರೋ ಅದೇ ಥರ ಬಲ ನನಗೂ ಉಂಟಾಗ್ಲಪ್ಪ. ದೇವರೇ, ನಾನು ಚಿಕ್ಕ ಚಿಕ್ಕ ಶೋಧನೆಗಳಲ್ಲಿ ಬಿದ್ದು ಹೋಗುತ್ತಿದ್ದೇನೆ, ವಿರೋಧಿಯನ್ನು ಎದುರಿಸಿ ನಿಲ್ಲಲಾಗುತ್ತಾ ಇಲ್ಲ. ಆದರೆ ದೇವರೇ, ನಿನ್ನ ಆತ್ಮನ ಅಭಿಷೇಕದಿಂದ ನನ್ನನ್ನು ತುಂಬಿಸ್ರಿ, ಪವಿತ್ರಾತ್ಮನ ಬಲದಿಂದ ತುಂಬಿಸ್ರಿ. ಗೇಂಡ ಮೃಗದ ಒಂದು ಬಲವನ್ನು ನನಗೆ ಅನುಗ್ರಹಿಸ್ರಿ ಸ್ವಾಮಿ. ನನ್ನ ಜೀವಿತ ಬದಲಾಗಲಿ ಸ್ವಾಮಿ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ನಮ್ಮೊಂದಿಗೆ ಮಾತನಾಡಿದ್ದೀರ. ಗೇಂಡ ಮೃಗದ ಒಂದು ಬಲವನ್ನು ಕೊಡ್ತೀರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ. ಆ ಬಲವನ್ನು ಕೊಡ್ರಿ, ಆ ಶಕ್ತಿಯಿಂದ ನಮ್ಮನ್ನು ತುಂಬಿಸ್ರಿ. ಆ ಶಕ್ತಿಯಿಂದ ಮುನ್ನುಗ್ಗಿ ದೇವರೇ ಪ್ರತಿಯೊಂದು ವಿರೋಧಿಯ ಕಾರ್ಯಗಳನ್ನು ಜಯಿಸಲಿಕ್ಕೆ ನಮಗೆ ಬಲ ಕೊಡ್ರಿ. ಹೇಗೆ ಬಂಡೆಯಿಂದ ನೀರು ಅನುದಿನವೂ ಪರಲೋಕದ ಮನ್ನಾ ಅವರಿಗೆ ಸಿಗ್ತಾ ಇತ್ತು ಇಸ್ರಾಯೇಲರಿಗೆ, ಅದೇ ಥರ ದೇವರೇ ನಿಮ್ಮಿಂದ ಜೀವ ಜಲ ನೀರು ನಮಗೆ ಕೊಡ್ರಿ. ಪರಲೋಕದ ದೇವರೇ ವಾಕ್ಯವನ್ನು ಅನುದಿನವೂ ನಾವು ಅದನ್ನು ದೇವರೇ ಸ್ತೋತ್ರ ತೆಗೆದುಕೊಂಡು ರುಚಿಸಿ ನೋಡಿ ದೇವರೇ ಅದನ್ನು ದೇವರೇ ಪಡೆದುಕೊಂಡು ಸ್ವಾಮಿ ಆ ಬಲವನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಎಲ್ಲರ ಆತ್ಮೀಕ ಜೀವಿತದಲ್ಲಿ ಬೆಳೀಲಿ. ಯಾರಿಗಾದರೂ ಪ್ರಾರ್ಥನೆಯ ಅವಸರಗಳಿರೋದಾದರೆ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರನ್ನ ನಂಬ್ರಿ. ದೇವರು ಒಂದು ಗೇಂಡ ಮೃಗದ ಬಲವನ್ನು ನಿಮಗೆ ದಯಪಾಲಿಸಲಿಕ್ಕಿದ್ದಾರೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.